ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತು ಮನೇಲಿ ಈಸಿಯಾಗಿ ಮಕ್ಕಳ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ಶಂಕರ್ ಪೋಳಿ. ನಾವು ಗಲಗಲ ಅಂತ ಹೇಳ್ತೀವಿ. ಸೊ ಮನೇಲಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗೆ ನನ್ನ ಫೇವ್ರೆಟು, ಆದ್ಯನಿಗೂ ಕೂಡ ಇಷ್ಟ. ಈವನ್ ನಮ್ಮ ಅಮ್ಮ ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಇವತ್ತು ಫ್ರೀ ಇದೆ, ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಈ ಗ್ಲಾಸ್ ಅಳತೆಯ ಮೆಜರ್ಮೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬೌಲ್ ಇದ್ರೆ ಬೌಲಾಗೂ ಯೂಸ್ ಮಾಡ್ಬೋದು, ಅಥವಾ ದೊಡ್ಡ ಗ್ಲಾಸ್ ಬೇಕಂದರೆ ದೊಡ್ಡ ಗ್ಲಾಸಲ್ಲೂ ಯೂಸ್ ಮಾಡ್ಬೋದು. ಈ ಗ್ಲಾಸಲ್ಲಿ ಫುಲ್ಲು ಒಂದು ಗ್ಲಾಸ್ ಫುಲ್ಲಾಗಿ ನಾನು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ಗ್ಲಾಸಲ್ಲಿ ಮಾಡಬೇಕಂತಿದ್ದೀರ ಆ ಗ್ಲಾಸಲ್ಲೇ ಮೆಜರ್ಮೆಂಟ್ ತೊಗೊಳ್ಬೇಕು. ಅದಾದಮೇಲೆ ಒಂದು ಗ್ಲಾಸು ನಾನು ಕಾಯಿಸಿ ಆರಿಸಿರೋಂಥ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಸಿ ಹಾಲು ಹಾಕ್ಬಾರ್ದು, ಕಾಯಿಸಿ ಆರಿಸಿ ಹಾಲೇ ಹಾಕಬೇಕು. ಅದಾದಮೇಲೆ ತುಪ್ಪ. ಸೊ ಒಂದು ಗ್ಲಾಸ್ ಹಾಕ್ಕೊಳ್ಬೋದು, ಬಟ್ ತುಪ್ಪ ಕಡಿಮೆ ಇತ್ತು, ಹಾಗಾಗಿ ಅರ್ಧ ಗ್ಲಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ದಷ್ಟು ಟೇಸ್ಟ್ ತುಂಬ ಸಖತ್ತಾಗಿ ಬರುತ್ತೆ. ಸೊ ಜಾಸ್ತಿ ಕೂಡ ನೀವು ಆ್ಯಡ್ ಮಾಡ್ಬೋದು ತುಪ್ಪನ. ಈಗ 3 ಐಟಮ್ ನಾವೇನು ಹಾಕಿದ್ದೀವಲ್ಲ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಒಂದೇ ಹದದಲ್ಲಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ಟವ್ ಮೇಲೆ ಇಡಬೇಕು. ಬಿಕಾಸ್ ಸಕ್ಕರೆ ಚೆನ್ನಾಗಿ ಕರಗಬೇಕು. ಹಾಗಾಗಿ ಜಸ್ಟ್ 5 ಮಿನಿಟ್ಸ್ ಇಟ್ಟರೆ ಸಾಕು. ಸಕ್ಕರೆ ಬೇಗನೆ ಕರಗಿಬಿಡುತ್ತೆ, ಬಿಸಿ ಆದರೆ ಸಾಕು, ಬಿಸಿಗೇ ಕರಗಿಬಿಡುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಎಷ್ಟು ಬೇಗ ಸಕ್ಕರೆ ಕರಗಿಬಿಡ್ತು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಆರಕ್ಕಿಡೋಣ. ಸೊ ಈಗ ಎಲ್ಲ ತಣ್ಣಗಾದ್ಮೇಲೆ 1 ಚಿಟಿಕೆಯಾಗಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/4 ಟೀ ಸ್ಪೂನಷ್ಟು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿರೋಂಥ ಏಲಕ್ಕಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವ ಗ್ಲಾಸ್ನ ಮೆಜರ್ಮೆಂಟ್ ತೊಗೊಂಡಿದ್ರೆ ಅಲ್ವಾ, ಆ ಗ್ಲಾಸಲ್ಲಿ 4 ಗ್ಲಾಸ್ ಆಗೋಷ್ಟು ಮೈದಾ ಹಿಟ್ಟನ್ನ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮೈದಾ ಇಷ್ಟ ಇಲ್ಲಾಂದರೆ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಸೊ ನೋಡಿ ಎಷ್ಟು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ಪೂರಿ ಚಪಾತಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಅಷ್ಟು ಗಟ್ಟಿಯಾಗಿ ಕಲಿಸ್ಬೇಕು, ಚೆನ್ನಾಗಿ ನಾದ್ಕೋಬೇಕು. ಸೊ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ನಾದಿರೋದಕ್ಕೆ. ಸೊ ಪದ್ರ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಇದನ್ನು ಈಗ ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ. ಸೊ ನೋಡಿ, ಈಗ ಒಂದು 10 ನಿಮಿಷ ಆದಮೇಲೆ ನಾನು ಮಾಡ್ತಾಯಿದ್ದೀನಿ. ಸೊ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಇನ್ನೊಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವಲ್ವ ಆ ಥರ ಲಟ್ಟಿಸ್ಬೇಕು. ದಪ್ಪ ಲಟ್ಟಿಸ್ಬಾರ್ದು, ಬಿಕಾಸ್ ಹಿಟ್ಟು ಅನ್ನೋದು ಎಣ್ಣೆ ಒಳಗಡೆ ಹಾಕಿದ್ರೆ ಹಸಿ ಹಸಿ ಹಾಗೆ ಇರುತ್ತೆ. ಸೊ ಒಂದು ಮೀಡಿಯಮ್ಮಾಗಿ ಲಟ್ಸ್ಕೋಬೇಕು. ಸೊ ಇದು ಲಟ್ಸ್ಬೇಕಾದ್ರೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಅಥವಾ ಹಸಿಟ್ಟಾಗಲಿ ಏನು ಹಾಕೋ ನೆಸೆಸಿಟಿ ಇಲ್ಲ, ಬಿಕಾಸ್ ಏನು ಅಂಟೋದಿಲ್ಲ. ಸೊ ಹಾಗೆಯೇ ನೀವು ಲಟ್ಸ್ಕೊಳ್ಬೋದು. ಸೊ ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಖಂಡಿತ ಟ್ರೈ ಮಾಡಿ. ನಾನು ಇದು 3ನೇ ಸರಿ ಮಾಡ್ತಾಯಿದ್ದೀನಿ. ಸೊ ಬಿಕಾಸ್ ನಮಗೆಲ್ಲರಿಗೂ ಅಷ್ಟು ಇಷ್ಟ ಇದು. ಇವತ್ತು ಹೇಗೋ ರೆಸಿಪಿ ಮಾಡ್ತಿದ್ದೆ, ಹಾಗಾಗಿ ನಿಮ್ಮ ಮಕ್ಕಳಿಗೂ ಏನಾದರೂ ಮಾಡಿಕೊಡ್ಬೋದಲ್ವ ಸ್ನ್ಯಾಕ್ಸಾಗಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಸೊ ಈಗ ಲಟ್ಸಿದ್ದಾದಮೇಲೆ ಈ ರೀತಿ ಚಾಕು ಸಹಾಯದಿಂದ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಕಟ್ ಮಾಡ್ಕೊಳ್ಬೋದು. ಸೊ ಎಷ್ಟು ಈಸಿಯಾಗಿ ಒಂದೊಂದೇ ಬಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೀವೇ. ಸೊ ಸಾಫ್ಟಾಗಿದೆ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈವನ್ ನಿಮಗೂ ಇಷ್ಟ ಆಗುತ್ತೆ, ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡಿದಾಗ ಸೊ ಎಷ್ಟು ಇಷ್ಟಪಟ್ಟರು ನಮ್ಮ ಮನೆಯಲ್ಲೆಲ್ಲ. ಇದು 3ನೇ ಸರಿ ನಾನು ಸ್ಟಾರ್ಟ್ ಮಾಡಿರೋದು ಶಂಕರ್ ಪೋಳಿ ಮಾಡಲಿಕ್ಕೆ. ಈಗ ಎಣ್ಣೆ ಬಿಸಿ ಆದಮೇಲೆ 1 ಬೈ 1 ಎಲ್ಲನೂ ನಾನು ಕರಿಯೋಕ್ಕೆ ಹಾಕ್ತಾಯಿದ್ದೀನಿ. ಸೊ ಲೋ ಫ್ಲೇಮಲ್ಲೇ ನಾವು ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ಜಾಸ್ತಿ ಬಿಸಿ ಆದಮೇಲೆ ಇದನ್ನು ಹಾಕ್ಬಾರ್ದು, ಯಾಕಂದರೆ ಮೇಲ್ಗಡೆ ಕಪ್ಪಾಗಿಬಿಡುತ್ತೆ, ಒಳಗಡೆ ಬಾಯ್ಲ್ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕಂದು ಬಣ್ಣ ಬರೋವರೆಗೂ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಏನು ಸಖತ್ತಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು, ಕಲರ್ಫುಲ್ಲಾಗಿದೆ. ಸೊ ಖಂಡಿತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು, ನಿಮ್ಮ ಮಕ್ಕಳು ಇಷ್ಟಪಟ್ರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ಖಂಡಿತ ವೆಯ್ಟ್ ಮಾಡ್ತಾ ಇರ್ತೀನಿ, ಓಕೆನಾ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ಸೊ ದೇವ್ರ ಮುಂದೆ ಇಡೋದಕ್ಕೂ ಸುಮಾರು ತಿಂಡಿಗಳು ನಾವು ಮಾಡಿರ್ತೀವಲ್ಲ, ಸೊ ಇದು ಈಸಿಯಾಗಿ ಮಾಡ್ಕೊಳ್ಬೋದು. ಮನೆಯಲ್ಲೇ ಇರೋಂಥ ಐಟಮ್, ಇನ್ನೇನು ಹೊರಗಡೆ ಹೋಗಿ ತೊಗೊಂಬಂದು ಮಾಡೋಂಥದ್ದು ಏನಿಲ್ಲ. ಎಲ್ಲರ ಮನೆಯಲ್ಲೂ ಸಕ್ಕರೆ ಇರುತ್ತೆ. ಸೊ ಮೈದಾ ತುಪ್ಪ ಎಲ್ಲನೂ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ. ಸೊ ನೀವೇ ನೋಡಿ, ನಾನು ಒಂದು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.